ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋದು ಗೊತ್ತಿರೋ ವಿಚಾರ. ಆದರೆ ದರ್ಶನ್ ಜೈಲೂಟಕ್ಕೆ ಒಗ್ಗಿಕೊಳ್ಳದೆ ರೋಗಿಯಾಗಿ ಸೆರೆಮನೆ ವಾಸವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ವೈದ್ಯರು ಸೂಚನೆ ಕೊಟ್ಟಂತೆ ಅವರಿಗೆ ಯಾವ ಆಹಾರವನ್ನ ಕೊಟ್ಟಿದ್ರು, ಏನ್ ತಿಂತಾ ಇದ್ದಾರೆ ದರ್ಶನ್ ಜೈಲಿನಲ್ಲಿ, ಈ ಪ್ರಶ್ನೆ ಕುತೂಹಲಕ್ಕೆ ಉತ್ತರ ಲಭ್ಯವಾಗಿದೆ. ಮಗದೊಂದು ಕಡೆಯಲ್ಲಿ A1 ಆರೋಪಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿರುವಂತಹ ಪವಿತ್ರ ಗೌಡ ಅವರ ಜಾಮೀನಿನ ಭವಿಷ್ಯ ಏನು, ನಾಳೆ ಗೊತ್ತಾಗುತ್ತೆ. ಕಾರಣ ವಿಚಾರಣೆಗೆ ಬರುತ್ತೆ. ಇದೆಲ್ಲದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಸೆರೆಮನೆ ವಾಸ. ಜೈಲೂಟ ತಿಂದ್ರೆ ದಾಸನಿಗೆ ಆರೋಗ್ಯ ಸಮಸ್ಯೆ. 25 ದಿನ ಹಾಲು ಮೊಟ್ಟೆ ಬ್ರೆಡ್ ಸವಿದ ಸಾರಥಿ. ಜೈಲಲ್ಲಿ ದರ್ಶನ್ ಪಶ್ಚಾತ್ತಾಪ. ನಾನು ಸುಮ್ಮನಿದ್ದಿದ್ರೆ ನನಗೆ ಈ ಪರಿಸ್ಥಿತಿ ಬರ್ತಿರಲಿಲ್ವೇನೋ. ಮನೆಯಲ್ಲಿದ್ದಿದ್ರೆ ಬಾಡೂಟ ಸವಿಯಬಹುದಾಗಿತ್ತು, ಪಾರ್ಟಿ ಮಾಡಬಹುದಾಗಿತ್ತು. ಆದರೆ ಅದೊಂದು ತಪ್ಪಿಗೆ ನಾನು ಜೈಲೂಟ ತಿನ್ನಲೇಬೇಕಾದ ಪರಿಸ್ಥಿತಿ ಬಂದಿದೆ. ನನಗೆ ಈ ಊಟ ಸೇರ್ತಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ. ಇದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಪಶ್ಚಾತ್ತಾಪದ ಮಾತುಗಳು. ರೇಣುಕಾಸ್ವಾಮಿ ಹತ್ಯೆ ಮಾಡಿ ಜೈಲು ಸೇರಿರುವ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ. 55 ದಿನದಲ್ಲಿ 25 ದಿನ ರೋಗಿಯಾಗಿಯೇ ಕಾಲ ಕಳೆದಿದ್ದಾರೆ ಅಂತ ಜೈಲಧಿಕಾರಿಗಳು ಕೋರ್ಟ್ಗೆ ಕೊಟ್ಟಿರುವ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಜೈಲಲ್ಲಿ ಮೊಟ್ಟೆ ಬ್ರೆಡ್ ತಿಂದ ದರ್ಶನ್. ಜೈಲು ಪಾಲಾಗಿರುವ ದರ್ಶನ್ಗೆ ಅನಾರೋಗ್ಯದ ಸಮಸ್ಯೆ. ಜೈಲು ಸೇರಿದ 55 ದಿನಗಳಲ್ಲಿ 25 ದಿನ ರೋಗಿಯಾಗಿ ಜೈಲುವಾಸ. ಜುಲೈ ಮೊದಲ ವಾರದಲ್ಲಿ ಮೊಟ್ಟೆ, ಹಾಲು, ಬ್ರೆಡ್, ವಿಟಮಿನ್ ಮಾತ್ರೆ ಸೇವನೆ. 10 ದಿನಗಳ ಕಾಲ ಮೊಟ್ಟೆ, ಬ್ರೆಡ್, ಹಾಲು ಸೇವಿಸಿರುವ ದರ್ಶನ್ ಆಗಸ್ಟ್ ಮೊದಲ ವಾರದಲ್ಲಿ ನಿಶ್ಶಕ್ತಿ ನೆಪದಲ್ಲಿ ಹಾಲು, ಬ್ರೆಡ್ ಸೇವನೆ. 15 ದಿನಗಳ ಕಾಲ ಹಾಲು, ಬ್ರೆಡ್, ಮೊಟ್ಟೆ ಹೆಚ್ಚುವರಿಯಾಗಿ ಬಳಕೆ ಅಂತ ಹೈಕೋರ್ಟ್ಗೆ ಜೈಲು ಮಹಾನಿರ್ದೇಶಕರು ಸಲ್ಲಿಸಿರುವ ವರದಿಯಲ್ಲಿ ಉಲ್ಲೇಖವಾಗಿದೆ. ದರ್ಶನ್ ಜೈಲಿನಿದ್ದ 55 ದಿನಗಳಲ್ಲಿ 25 ದಿನಗಳ ಕಾಲ ಆತ ರೋಗಿಯಾಗಿ ಇದ್ರು ಅನ್ನೋದ್ರ ಬಗ್ಗೆ ಈಗ ಜೈಲಧಿಕಾರಿಗಳು ಮಾಹಿತಿಯನ್ನು ಹೈಕೋರ್ಟ್ಗೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಯಾಕೆಂದರೆ 25 ದಿನಗಳ ಕಾಲ ಹಾಲು, ಮೊಟ್ಟೆ, ಬ್ರೆಡ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಗಳು ಮತ್ತು ವೈರಲ್ ಫೀವರ್ಗೆ ಬೇಕಾದಂಥ ಟ್ಯಾಬ್ಲೆಟ್ಗಳನ್ನು ಸೇವನೆ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂಥ ವರದಿ ಏನಿತ್ತು, ಆ ವರದಿಯಲ್ಲಿ ಇದೆಲ್ಲ ಕೂಡ ಸಂಪೂರ್ಣವಾಗಿ ಉಲ್ಲೇಖ ಆಗಿರುವಂಥದ್ದು. ಒಟ್ಟಿನಲ್ಲಿ ದರ್ಶನ್ಗೆ ಜೈಲೂಟ ಹಿಡಿಸ್ತಾ ಇಲ್ಲ, ಆದರೆ ಆತರ ಆರೋಗ್ಯ ಕೂಡ ಸರಿಯಾಗಿಲ್ಲ ಅನ್ನೋದು ಈ ಮೂಲಕ ಮಾಹಿತಿ ಬಹಿರಂಗ ಆಗ್ತಾ ಇರೋದು. 4 ಆರೋಪಿಗಳಿಂದ ಬೇಲ್ಗೆ ಅರ್ಜಿ. ನಾಳೆ A1 ಪವಿತ್ರ ಗೌಡ ಜಾಮೀನು ಭವಿಷ್ಯ. ರೇಣುಕಾಸ್ವಾಮಿ ಹತ್ಯೆ ಮಾಡಿ ಜೈಲು ಸೇರಿರುವ ಆರೋಪಿಗಳು ಏನೇ ಆದರೂ ಜಾಮೀನಿಗೆ ಅರ್ಜಿ ಹಾಕೋದಿಲ್ಲ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಮಾತ್ರ ಬೇಲ್ ಅಪ್ಲಿಕೇಶನ್ ಹಾಕೋದು ಅಂತ ಒಗ್ಗಟ್ಟಿನಲ್ಲಿದ್ದವರೆಲ್ಲ ಈಗ ಒಬ್ಬೊಬ್ಬರೇ ಅರ್ಜಿ ಹಾಕ್ತಾ ಇದ್ದಾರೆ. A7 ಅನುಕುಮಾರ್, A1 ಪವಿತ್ರ ಗೌಡ ಬಳಿಕ ಮತ್ತಿಬ್ಬರು ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ದರ್ಶನ್ ಮಾತ್ರ ಈವರೆಗೂ ಯಾವುದೇ ಅರ್ಜಿ ಹಾಕದೆ ಮೌನವಾಗಿದ್ದಾರೆ. ಇನ್ನು ನಾಳೆ ಪವಿತ್ರ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಪವಿತ್ರ ಬೇಲ್ ಪ್ಲಾನ್. CRPC ಸೆಕ್ಷನ್ 437 ಪ್ರಕಾರ ಗಂಭೀರ ಆರೋಪ ಇದ್ರೂ ಜಾಮೀನಿಗೆ ಅವಕಾಶ. ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿ ಸಲ್ಲಿಸಿರುವ ಪವಿತ್ರ ಗೌಡ, ನನ್ನ ಪಾತ್ರವಿಲ್ಲ, ಸುಖ ಸುಮ್ಮನೆ ಜೈಲಿನಲ್ಲಿ ಸಿಲುಕಿಸಿದ್ದಾರೆ ಅಂತ ವಾದಿಸಬಹುದು. ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದನ್ನು ದರ್ಶನ್ ಗಮನಕ್ಕೆ ತಂದಿದ್ದೇ ಅಷ್ಟೇ. ಏನೋ ಅಚಾತುರ್ಯ ಆಗೋಗಿದೆ, ಇದರಲ್ಲಿ ನನ್ನ ಪಾತ್ರ ಏನಿದೆ? ನನ್ನ ಸ್ಥಾನದಲ್ಲಿ ಯಾವುದೇ ಮಹಿಳೆ ಇದ್ದರೂ ಆತ್ಮೀಯರ ಗಮನಕ್ಕೆ ತರ್ತಾ ಇದ್ರು. ನಾನು ಈಗಾಗಲೇ 2 ತಿಂಗಳು ಜೈಲಿನಲ್ಲಿ ಕಳೆದಿದ್ದೇನೆ. ಆರೋಗ್ಯ ಸಮಸ್ಯೆ, ಮಾನಸಿಕವಾಗಿ ಕುಗ್ಗಿದ್ದೇನೆ. ವಯಸ್ಸಾದ ತಾಯಿಯ ಆರೈಕೆ ಮಾಡಬೇಕಿದೆ. ಶಾಲೆಗೆ ಹೋಗುವ ಮಗಳ ಜವಾಬ್ದಾರಿ ನಿರ್ವಹಿಸಬೇಕಿದೆ. ನಾನು ಎಲ್ಲ ತನಿಖೆಗೂ ಸಹಕರಿಸಿದ್ದೇನೆ. ಬಿಡುಗಡೆಗೆ ಕೇಳ್ತಿಲ್ಲ, ಬೇಲ್ಗೆ ಕೇಳ್ತಿದ್ದೇನೆ ಅಂತ ವಾದಿಸಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿ ಪವಿತ್ರ ಗೌಡ ಹಾಗೆ A7 ಆರೋಪಿ ಅನುಕುಮಾರ್ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವರ ಜಾಮೀನಿನ ಅರ್ಜಿ ನಾಳೆಗೆ ವಿಚಾರಣೆಗೆ ಬರಲಿದೆ. ಇನ್ನು ಚಾರ್ಜ್ ಶೀಟ್ ಆಗದ ಹೊತ್ತಲ್ಲಿ ಹೇಗೆ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡ್ರು ಅಷ್ಟು ಸುಲಭವಾಗಿ ಜಾಮೀನು ಸಿಗುತ್ತಾ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಿದ್ದಾವೆ. ಮಹಿಳೆ ಅನ್ನೋ ಗ್ರೌಂಡ್ನಲ್ಲಿ ಜಾಮೀನಿಗೆ ವಾದವನ್ನು ಸಲ್ಲಿಕೆ ಮಾಡಬಹುದು. ಈಗಾಗಲೇ ತನಿಖೆಗೆ ಸಹಕಾರವನ್ನು ಕೊಟ್ಟಿದ್ದೀನಿ. ಆತ ಅಶ್ಲೀಲವಾಗಿ ಮೆಸೇಜನ್ನು, ಫೋಟೋವನ್ನು ಕಳಿಸಿದಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಆಪ್ತರಿದ್ದಂಥವ್ರಿಗೆ, ಕುಟುಂಬದವ್ರಿಗೆ ಹೇಳ್ತಾರೆ. ಹಾಗಾಗಿ ನಾನು ಕೂಡ ದರ್ಶನ್ಗೆ ಈ ವಿಚಾರವನ್ನು ಹೇಳಿದ್ದೀನಿ, ಕೊಲೆಗೂ ನನಗೂ ಸಂಬಂಧ ಇಲ್ಲ, ಹೀಗಾಗಿ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು 1-2 ವಾರದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾ ಇದ್ದು, ಈ ಚಾರ್ಜ್ ಶೀಟ್ ನೋಡಿಕೊಂಡು ದರ್ಶನ್ ಪರ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸುವ ಸಾಧ್ಯತೆಗಳಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಸದ್ಯಕ್ಕಂತೂ ಸೆಪ್ಟೆಂಬರ್ 5ರವರೆಗೆ ಜೈಲೂಟವೇ ಗಟ್ಟಿ. ಆದರೆ ಅದರ ನಂತರದಲ್ಲಿ, ಯಾಕಂದರೆ ಜೈಲಾಧಿಕಾರಿಗಳು ಕೊಟ್ಟಿರುವಂತಹ ಈ ಸಂಪೂರ್ಣ ವಿವರಣೆಯನ್ನು ನೋಡ್ತಾ ಇದ್ರೆ ಮುಂದೇನೂ ಅದೇ ಗಟ್ಟಿ ಆಗಬಹುದಾ ಅನ್ನೋ ಪ್ರಶ್ನೆ ಮೂಡಿಸ್ತಾ ಇದೆ. ನೋಡ್ಬೇಕೇನಾಗುತ್ತೆ ಅಂತ.